ರಾತ್ರೋರಾತ್ರಿ ಬಂಗಾರದ ಬೆಲೆಯಲ್ಲಿ ಭಾರಿ ಬದಲಾವಣೆ ಆಗಿದೆ ವೀಕ್ಷಕರೇ. ಹೌದು, ನಿನ್ನೆ ರಾತ್ರಿ ಅಂತದೇನಾಗಿದೆ, ಮತ್ತೆ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ನಾಗಾಲೋಟ ಇನ್ನೊಂದು ಸೇರಿದಂತೆ ಮನೆಯಲ್ಲಿ ಚಿನ್ನ ಬೆಳ್ಳಿ ಇಟ್ಟವರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ತುಂಬಾ ಜನ ಇದಕ್ಕೋಸ್ಕರ ಕಾಯ್ತಾ ಇದ್ರು, ಕೆಲವರು ಬೆಲೆಗಳು ಇಳಿಕೆ ಆಗ್ಲಿ ಅಂತಾನೂ ಕೂಡ ವೇಟ್ ಮಾಡ್ತಿದ್ರು. ಎಲ್ಲರಿಗೂ ಕೂಡ ಇಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಅಚ್ಚರಿ ಮೂಡಿಸಿದೆ. ತಜ್ಞರು ಕೂಡ ಶಾಕ್ ಆಗಿದ್ದಾರೆ. ಹಾಗಾದ್ರೆ ಇವತ್ತು ಬಂಗಾರದ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏನಾಗಿದೆ ಗೊತ್ತಾ? ನೀವು ಕೂಡ ನೋಡಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಮತ್ತೆ ಸಾರ್ವಕಾಲಿಕ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಬದಲಾವಣೆ ಆಗಿದೆ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಬೆಲೆಗಳು ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ, ಈಗ ತಗೋಬೇಕಾ ಬೇಡವಾ, ಎಲ್ಲಾ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಸಿಗಲಿದೆ. 1 ವರ್ಷಗಳ ಕಾಲ ಚಿನ್ನ ತಗೋಬೇಡಿ ಅಂತ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಜಿಯವರು ಒಂದು ಇನ್ಫಾರ್ಮೇಶನ್, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಬದಲಾವಣೆ ಆಗಿದೆ. ರಾತ್ರೋರಾತ್ರಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿದೆ ವೀಕ್ಷಕರೇ. ಮತ್ತೆ ನೀವು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು 10 ಗ್ರಾಮ್ಗೆ? ಸೊ ಪ್ರತಿಯೊಬ್ಬರು ಕೂಡ, ಬಡವರು ಕೂಡ ಬಂಗಾರ ಸುಲಭವಾಗಿ ಖರೀದಿ ಮಾಡಿರಬೇಕು. ನಿಮ್ಮ ಉತ್ತರ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ನೋಡಿ, ಮನೆಯಲ್ಲಿ ನೀವೇನಾದ್ರೂ ಬಂಗಾರ ಮತ್ತು ಬೆಳ್ಳಿ ಇಟ್ಟಿದ್ರೆ ನೀವು ಮನೆಯಲ್ಲೇ ಕುಳಿತು ಹಣ ಸಂಪಾದನೆ ಮಾಡಿದ್ದೀರಾ ಅಂತ ಅರ್ಥ. ಎದಕ್ಕಂದ್ರೆ ಇವತ್ತು ನೀವೇನಾದ್ರೂ ಬಂಗಾರ ಬೆಳ್ಳಿ ಮಾರಾಟ ಮಾಡಲು ಪ್ಲಾನ್ ಮಾಡಿದ್ರೆ ನೀವು ಕೊಟ್ಟಿರೋ ಹಣಕ್ಕಿಂತಲೂ ನಿಮಗೆ ಜಾಸ್ತಿ ಹಣನೇ ಬರುತ್ತೆ. ಎದಕ್ಕಂದ್ರೆ ಬಂಗಾರ ಮತ್ತು ಬೆಳ್ಳಿ ದುಬಾರಿ ಆಗ್ತಿದೆ ವೀಕ್ಷಕರೇ. ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ತಲುಪ್ತಾ ಇದೆ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು. ದೊಡ್ಡ ಮಟ್ಟದಲ್ಲಿ ರಾತ್ರೋರಾತ್ರಿ ಬೆಲೆಗಳಲ್ಲಿ ಏರಿಕೆ ಆಗಿದೆ ವೀಕ್ಷಕರೇ. ಕೇವಲ ಬಂಗಾರ ಮಾತ್ರ ಅಲ್ಲ, ಬೆಳ್ಳಿ ಬೆಲೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದೆ. ನೀವು ಕೂಡ ನೋಡಬಹುದು ಸ್ಕ್ರೀನ್ ಮೇಲೆ, ಒಂದು ದಿನ 6,000 ರೂಪಾಯಿಯಷ್ಟು ಬೆಲೆಯಲ್ಲಿ ಏರಿಕೆ ಆಗಿದೆ ವೀಕ್ಷಕರೇ. ಇದು ಗರಿಷ್ಠ ಮಟ್ಟದಲ್ಲಿ ಸಾರ್ವಕಾಲಿಕ ಏರಿಕೆ ಮಟ್ಟದಲ್ಲಿ ಹೋಗ್ತಾ ಇದೆ. 2 ತಿಂಗಳ ನಂತರ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಆಗ್ತಾ ಇರುವಂತದ್ದು ವೀಕ್ಷಕರೇ. ಸೊ ನೀವು ಈಗಾಗಲೇ ಮೊದಲೇ ಬಂಗಾರ ಬೆಳ್ಳಿ ಖರೀದಿ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಲಾಭ ಸಿಗುತ್ತೆ. ಈಗ ಮಾರಾಟ ಮಾಡಿದ್ರೆ ಹೊಸದಾಗಿ ಖರೀದಿ ಮಾಡ್ಬೇಕು ಅಂದ್ರೆ ಈಗ ತಗೋಬೇಕಾ ಬೇಡವಾ? ಎದಕ್ಕಂದ್ರೆ ಇಲ್ಲಿಂದ ಬೆಲೆಗಳು ಮತ್ತೆ ಏರಿಕೆ ಆಗುತ್ತಾ, ಇಲ್ಲಿಂದ ಬೆಲೆಗಳು ಇಳಿಕೆ ಆಗುತ್ತಾ? ಈ ಒಂದು ಚಾರ್ಟ್ ನೋಡಿ, ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಒಂದೇ ತರ ವರ್ಕ್ ಆಗ್ತಾ ಇದೆ ವೀಕ್ಷಕರೇ. ಯಾವಾಗ ಬೆಳ್ಳಿ ಬೆಲೆ ಏರಿಕೆ ಆಗಿದೆ ಅವಾಗ ಬಂಗಾರದ ಬೆಲೆ ಕೂಡ ಏರಿಕೆ ಆಗಿದೆ. ಸೊ ಇಲ್ಲಿ ನೋಡಬಹುದು ನೀವು, ಮೊದಲಿಗೆ ಬೆಳ್ಳಿ ಚಾರ್ಟ್ ಅಲ್ಲಿ 2 ಲಕ್ಷ ರೂಪಾಯಿ ಇತ್ತು, ನಂತರ 2,40,000 ರೂಪಾಯಿ ತನಕ ಬೆಲೆಗಳು ಹೋಗಿತ್ತು. ನಂತರ ವೀಕ್ಷಕರೇ 2,40,000 ರೂಪಾಯಿ, 2,50,000 ರೂಪಾಯಿ, ಇದರಲ್ಲಿ ಬಂಗಾರ ಒಂದು ಆಟವನ್ನ ಆಡ್ತಿತ್ತು. ಅಂದ್ರೆ ಒಂದು ಹಾವು ಏಣಿ ಆಟವನ್ನ ಶುರು ಮಾಡಿತ್ತು. ನಂತರ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಕೂಡ ಕಂಡು ಬಂದಿತ್ತು. ಯಾವಾಗ? ಜುಲೈ ತಿಂಗಳಲ್ಲಿ. ಈಗ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲೂ ಕೂಡ ಬೆಲೆಗಳು ಇಳಿಕೆ ಆಗಿತ್ತು. ಆದ್ರೆ 2ನೇ ವಾರ 3ನೇ ವಾರ ಶುರು ಆಗ್ತಿದ್ದಂತೆ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ನಾಗಾಲೋಟ ಶುರುವಾಯಿತು. ಸೊ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡು ಬಂದಿದೆ ವೀಕ್ಷಕರೇ. ಕೇವಲ 3 ದಿನದಲ್ಲಿ 10,000 ರೂಪಾಯಿಯಷ್ಟು ಬೆಲೆಯಲ್ಲಿ ಬೆಳ್ಳಿಯಲ್ಲಿ ಏರಿಕೆ ಆಗಿದೆ. ಇನ್ನು ಬಂಗಾರದಲ್ಲಿ ಎಷ್ಟು ಏರಿಕೆ ಆಗಿದೆ, ಇನ್ನೂ ಏರಿಕೆ ಆಗುತ್ತಾ, ಈಗ ತಗೋಬೇಕಾ ಬೇಡವಾ, ಈ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಸಿಗಲಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಾದ್ರೆ ಇವತ್ತು ಬೆಳ್ಳಿ ಬೆಲೆ ಎಷ್ಟು ಏರಿಕೆ ಆಗಿದೆ, ಮತ್ತೆ ಭಾರತೀಯ ಮಾರುಕಟ್ಟೆ ಪ್ರಕಾರ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ, ತಜ್ಞರ ಲೆಕ್ಕಾಚಾರ ಏನು, ಅದನ್ನು ಕೂಡ ನೋಡೋಣ. ಮೊದಲಿಗೆ ವೀಕ್ಷಕರೇ, ನೀವೇನಾದ್ರೂ ಈಗ ಬೆಳ್ಳಿ ಮಾರಾಟ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ನೋಡಿ, ಅಮೆರಿಕನ್ ಡಾಲರ್ ಮತ್ತೆ ವೀಕ್ ಆಗ್ತಿದೆ. ಇದು ಒಂದು ಪ್ರಮುಖ ಕಾರಣ. ಎದಕ್ಕಂದ್ರೆ ಡಾಲರ್ ಬಾಂಡ್ ಈಲ್ಡ್ಸ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಇನ್ನೊಂದು ಕಡೆಗೆ ಮತ್ತೆ ಡಾಲರ್ ಪ್ರಿಂಟ್ ಆಗ್ತಿದೆ ಅಂತೆ. ಎದಕ್ಕಂದ್ರೆ ಯಾವಾಗ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು ನಡೆಯುತ್ತವೆ, ಮತ್ತೆ ಒಂದು ಅಮೆರಿಕ ಇರಾನ್ ನಡುವೆ ಯುದ್ಧ ಆಗಿರ್ಬೋದು, ಅಮೆರಿಕನ್ ಡಾಲರ್ ಡೆಫಿಸಿಟ್ ಅಂದ್ರೆ ಡಾಲರ್ ಯಾವಾಗ ತನ್ನ ಒಂದು ಬಲವನ್ನ ಕಳ್ಕೊಳ್ಳುತ್ತೆ ಅವಾಗ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಹೂಡಿಕೆದಾರರ ಒಂದು ಜಾಸ್ತಿ ಆಗುತ್ತೆ, ಹೂಡಿಕೆದಾರರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಬಂಗಾರ ಬೆಳ್ಳಿಯಲ್ಲಿ. ಸೊ ಯಾವಾಗ ಹೂಡಿಕೆ ಜಾಸ್ತಿ ಆಗುತ್ತೆ ಅವಾಗ ಬಂಗಾರ ಮತ್ತು ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು 2ನೇ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಈ ಬೆಳ್ಳಿ ಒಂದು ಇಂಡಸ್ಟ್ರಿಯಲ್ ಮೆಟಲ್ ಅಂತಾನೆ ಹೇಳ್ಬೋದು. ಇದನ್ನ ಕೇವಲ ಆಭರಣಕ್ಕೆ ಮಾತ್ರ ಬಳಕೆ ಮಾಡಲ್ಲ, ಸೋಲಾರ್ಗಳಲ್ಲಿ, ಇವಿ ಪ್ಯಾನಲ್ಸ್ಗಳಲ್ಲಿ, ಬ್ಯಾಟ್ರಿಗಳಲ್ಲೂ ಕೂಡ ಬೆಳ್ಳಿಯನ್ನು ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಈಗ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಒಂದು ದಿನ 10,000 ರೂಪಾಯಿ ಕೆಜಿ ಮೇಲೆ ಬೆಲೆ ಏರಿಕೆ ಆಗಿದೆ. 2,45,000 ನಿನ್ನೆ ಇದ್ರೆ ಇವತ್ತು 2,55,000 ರೂಪಾಯಿ ಆಗಿದೆ 1 ಕೆಜಿ ಬೆಳ್ಳಿ ಬೆಲೆ. ನೀವೇನಾದ್ರೂ ಆನ್ಲೈನ್ ನಲ್ಲಿ MCX ಅಲ್ಲಿ ಈಗಾಗಲೇ ETF ಏನಾದ್ರೂ ಖರೀದಿ ಮಾಡಿದ್ರೆ, ತುಂಬಾ ಜನಕ್ಕೆ ನಾ ಹೇಳಿದ್ದೆ 2,20,000 ಇದ್ದಾಗ ಬೆಲೆಗಳು ಇಳಿಕೆ ಆದಾಗ ಅವಾಗನು ತಗೋಬಹುದು ಅಂತ. ಯಾರೆಲ್ಲ 1 ಕೆಜಿ 2,20,000 ಕೊಟ್ಟು ತಗೊಂಡಿದ್ರಲ್ಲ ಅವರಿಗೆ ಇವತ್ತು 30,000-35,000 ರೂಪಾಯಿ ಹಣ ಲಾಭ ಅಂತಾನೆ ಹೇಳ್ಬೋದು. ಇನ್ನು ಯಾರೆಲ್ಲ ಹೊಸದಾಗಿ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರ್ತೀರಾ ಅವರು ಸ್ವಲ್ಪ ವೇಟ್ ಮಾಡಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ವೊಲಟಿಲಿಟಿ ಇದೆ. ಮಾರ್ಕೆಟ್ ಒಂದು ದಿನ 10,000 ರೂಪಾಯಿ ಏರಿಕೆ ಆದ್ರೆ ಇನ್ನೊಂದು ದಿನ 20,000 ರೂಪಾಯಿ ಕೂಡ ಇಳಿಕೆ ಆಗುವ ಸಾಧ್ಯತೆ ಇರುತ್ತೆ. ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಅವಾಗ ಪ್ರಾಫಿಟ್ ಬುಕಿಂಗ್ ಕೂಡ ಶುರುವಾಗುತ್ತೆ. ಅಂದ್ರೆ ಜನರು ಲಾಭವನ್ನ ಬುಕ್ ಮಾಡ್ತಾರೆ. ಯಾರೆಲ್ಲ ಕಡಿಮೆ ಬೆಲೆಗೆ ಖರೀದಿ ಮಾಡಿರ್ತಾರಲ್ಲ ಅವರು ತಮ್ಮ ಹತ್ತಿರ ಇರೋ ಒಂದು ಹೋಲ್ಡಿಂಗ್ಸ್ ಅನ್ನ ಮಾರಾಟ ಮಾಡ್ತಾರೆ. ಅಂದ್ರೆ ನೀವು ಮನೆಯಲ್ಲಿ ಇಟ್ಟಿದ್ರೆ ಅದು ಮಾತು ಬೇರೆ, ಆನ್ಲೈನ್ ಅಲ್ಲೂ ಕೂಡ ತುಂಬಾ ಜನ ಬಂಗಾರ ಬೆಳ್ಳಿ ಖರೀದಿ ಮಾಡ್ತಾರೆ. ಆನ್ಲೈನ್ ಅಂದ್ರೆ ಸೆಬಿ ರಿಜಿಸ್ಟರ್ಡ್ ಅಂಡರ್ ಬರುವ
ಒಂದು ETF ಅಂತ ಬರುತ್ತೆ, ಗೋಲ್ಡ್ ETF ಆರ್ ಸಿಲ್ವರ್ ETF. ಇದಕ್ಕೆ MCX ಅಂತಾನೂ ಕೂಡ ಕರೀತಾರೆ. ಸೊ ಎಲ್ಲರೂ ಕೂಡ ತುಂಬಾ ಜನ ಈ ಒಂದು ಹೂಡಿಕೆದಾರರು ಬಂಗಾರ ಬೆಳ್ಳಿಯಲ್ಲಿ ಯಾರೆಲ್ಲ ಹೂಡಿಕೆ ಮಾಡಿರ್ತಾರೆ ಅವರು ಈಗ ಲಾಭವನ್ನ ಬುಕ್ ಮಾಡ್ತಾರೆ. ತಮ್ಮ ಒಂದು ಲಾಭ ತಗೊಂಡ ತಕ್ಷಣ ಬಂಗಾರ ಬೆಳ್ಳಿ ಮಾರಾಟ ಮಾಡ್ತಾರೆ ಅಂತ ಅರ್ಥ. ಯಾವಾಗ ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಒಂದು ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಬಂಗಾರದ ಚಾರ್ಟ್ ನೋಡಿದ್ರೆ ನೀವು ಅಚ್ಚರಿ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ವೀಕ್ಷಕರೇ, ನೀವು ನೋಡಬಹುದು 3 ತಿಂಗಳ ಸರಾಸರಿ ಮಟ್ಟಕ್ಕೆ ಮತ್ತೆ ಈಗ ಬಂಗಾರದ ಬೆಲೆ ಬಂದಿದೆ. ನೋಡಿ, ಕಳೆದ 2 ತಿಂಗಳಲ್ಲಿ ಏನು 20,000 ರೂಪಾಯಿ ಬೆಲೆ ಇಳಿಕೆ ಆಗಿತ್ತಲ್ಲ, ಅದು ಈಗ ಮತ್ತೆ ಮಾರ್ಕೆಟ್ ರಿಕವರಿ ಮಾಡಿ ಮೇಲ್ ಹೋಗಿದೆ. ಅಂದ್ರೆ ಯಾರೆಲ್ಲ 1,40,000 ಖರೀದಿ ಮಾಡಿರ್ತಾರಲ್ಲ ಅವರಿಗೆ ಒಂದು ನೆಮ್ಮದಿಕರ ಸುದ್ದಿ ಅಂತ ಹೇಳ್ಬಹುದು. ಈಗ ಬೆಲೆಗಳು ಏರಿಕೆ ಆಗಿದೆ, ಅವರು ಖರೀದಿ ಮಾಡಿರೋ ಸಮಯ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇವತ್ತು ಅವರು ಮಾರಾಟ ಮಾಡಿದ್ರೆ 10 ಗ್ರಾಮ್ ಮೇಲೆ ಅವರಿಗೆ 15,000 ರಿಂದ 20,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಮನೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಇಟ್ಟಿದ್ರು ಕೂಡ ನಿಮ್ಮ ಹಣ ಸಂಪಾದನೆ ಆಗ್ತಿದೆ, ನಿಮ್ಮ ಒಂದು ಹೂಡಿಕೆ ಇವತ್ತು ಸಂಪಾದನೆ ಮಾಡ್ತಿದೆ ಅಂತಾನೆ ಅರ್ಥ. ಯಾರೆಲ್ಲ ಮನೆಯಲ್ಲಿ ಬಂಗಾರ ಬೆಳ್ಳಿ ತುಂಬಾ ಇಟ್ಟಿರ್ತಾರಲ್ಲ ಖರೀದಿ ಮಾಡಿ, ಅವರಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಆದ್ರೆ ಇದು ಹೊಸದಾಗಿ ಖರೀದಿ ಮಾಡೋರಿಗೆ ಬಿಗ್ ಶಾಕ್ ಅಂತಾನೂ ಕೂಡ ಹೇಳ್ಬಹುದು. ಈಗ ಈ ಒಂದು ಬಂಗಾರದ ಚಾರ್ಟ್ ಕೂಡ ನೋಡ್ತಿರ್ಬಹುದು ವೀಕ್ಷಕರೇ, 5 ದಿನದಲ್ಲಿ ಬರೋಬ್ಬರಿ 5,000 ರೂಪಾಯಿಯಷ್ಟು ಬೆಲೆ ಏರಿಕೆ ಆಗಿದೆ. ಇನ್ನು ಒಂದು ದಿನದಲ್ಲಿ ಮತ್ತೆ 1,200 ರೂಪಾಯಿ ಬೆಲೆಯಲ್ಲಿ ಏರಿಕೆ ಆಗಿದೆ ವೀಕ್ಷಕರೇ. ಅಂದ್ರೆ ಇಳಿಕೆ ಆಗ್ತಿತ್ತು, ಮಾರ್ಕೆಟ್ ಸಂಜೆ ತನ ಇಳಿಕೆ ಆಗ್ತಿತ್ತು, ಆದ್ರೆ ರಾತ್ರಿ ಆಗ್ತಿದ್ದಂತೆ ಮತ್ತೆ ಬೆಲೆಯಲ್ಲಿ ಏರಿಕೆ ಆಗಿದೆ. ಇದರ ಹಿಂದಿನ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಡಾಲರ್ ವೀಕ್ ಆಗಿದೆ. ಅಮೆರಿಕನ್ ಡಾಲರ್ ಮೇಲೆ ಬಂಗಾರ ಬೆಳ್ಳಿ ಬೆಲೆ ನಿರ್ಧಾರವಾಗುತ್ತೆ ವೀಕ್ಷಕರು. ತುಂಬಾ ಜನ ಹೇಳ್ತಾರೆ ನರೇಂದ್ರ ಮೋದಿಜಿ ಅವರು ಕೇಂದ್ರ ಸರ್ಕಾರ ಬಂಗಾರ ಮತ್ತು ಬೆಳ್ಳಿ ಬೆಲೆ ಏರಿಕೆ ಮಾಡುತ್ತೆ ಅಂತ. ಆದ್ರೆ ನಿಜ ಅಂದ್ರೆ ಆತರ ಇರೋದಿಲ್ಲ. ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಿದೆ. ನೋಡಿ, 1,60,000 ರೂಪಾಯಿ ಬೆಲೆ ಬಂದಾಗ ಬೆಲೆಗಳು ಇಳಿಕೆ ಆಗಿದ್ದು ಕೂಡ ಇದೆ. ಸೊ ಯಾರು ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಬೆಲೆ ಅಂತ ಖರೀದಿ ಮಾಡಬಾರದು. ಇದಕ್ಕೆ ಫೋಮೋ ಅಂತ ಕರೀತಾರೆ. ತುಂಬಾ ಜನ ಏನ್ ಮಾಡ್ತಾರೆ, ನಾಳೆ ಬೆಲೆ ಮತ್ತೆ 1,70,000 ಆಗ್ಬಹುದು, ಇನ್ನು 1,80,000 ಆಗ್ಬಹುದು, 2 ಲಕ್ಷ ಆಗ್ಬಹುದು ಅಂತ ಒಂದು ಭಯದಲ್ಲಿ ಖರೀದಿ ಮಾಡ್ತಾರೆ. ನಂತರ ಮಾರ್ಕೆಟ್ ಏನಾದ್ರೂ ಮತ್ತೆ ಬೆಲೆ ಕೆಳಗೆ ಬಂತು ಅಂದ್ರೆ ನೀವು ಏನು ಜಾಸ್ತಿ ಬೆಲೆಗೆ ಖರೀದಿ ಮಾಡಿರ್ತೀರಾ, ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಹೀಗಾಗಿ ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಅವಾಗ ಖರೀದಿ ಮಾಡೋರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ, ಹೊರತಾಗಿ ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾರೆಲ್ಲ ಮೊದಲೇ ಖರೀದಿ ಮಾಡಿರ್ತಾರೆ ಅವರು ತಮ್ಮ ಬಂಗಾರ ಬೆಳ್ಳಿಯನ್ನ ಮಾರಾಟ ಮಾಡಿ ಹಣ ಲಾಭ ಮಾಡ್ತಾರೆ. ಮತ್ತೆ ಬೆಲೆ ಇಳಿಕೆ ಆಗುತ್ತೆ, ಮತ್ತೆ ಖರೀದಿ ಮಾಡ್ತಾರೆ. ಉದಾಹರಣೆಗೆ ನಾವು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇವೆ ನೋಡಿ. ಈಗ ಬೆಲೆ 1,60,000 ರೂಪಾಯಿ ಅತ್ತ ಬಂಗಾರದ ಬೆಲೆ ಬಂದು ನಿಂತಿದೆ. ಯಾರೆಲ್ಲ 1,50,000 ಬಂಗಾರ ತಗೊಂಡಿರ್ತಾರಲ್ಲ 24 ಕ್ಯಾರೆಟ್, ಅವರು 1,60,000ಕ್ಕೆ ಮಾರಾಟ ಮಾಡ್ತಾರೆ. ಅಂದ್ರೆ ಅವರಿಗೆ 10,000 ರೂಪಾಯಿ ಲಾಭ ಬರುತ್ತೆ. ಮತ್ತೆ ಬೆಲೆನಾದ್ರೂ ಒಂದು ವೇಳೆ ಮತ್ತೆ 1,50,000ಕ್ಕೆ ಬಂದ್ರೆ ಮತ್ತೆ 1,50,000ಕ್ಕೆ ಖರೀದಿ ಮಾಡ್ತಾರೆ. ಅಂದ್ರೆ 10,000 ರೂಪಾಯಿ ಅವರಿಗೆ ಲಾಭನೂ ಸಿಗುತ್ತೆ, ಮತ್ತೆ ಅವರ ಬಂಗಾರ ಮತ್ತೆ ಅವರಿಗೆ ವಾಪಸ್ ಕೂಡ ಬಂದಂತಾಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಈ ತರ ತುಂಬಾ ಜನ ಟ್ರೇಡಿಂಗ್ ಮಾಡ್ತಾರೆ. ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಒಂದು ದಿನ 3,000 ರೂಪಾಯಿಯಷ್ಟು ಬೆಲೆಯಲ್ಲಿ ಏರಿಕೆ ಕಂಡು ಬಂದಿದೆ. ಸೊ 1,20,000 ರೂಪಾಯಿ ಅತ್ತ 18 ಕ್ಯಾರೆಟ್ ಚಿನ್ನದ ಬೆಲೆ ಮತ್ತೊಮ್ಮೆ ಬಂದಿದೆ ವೀಕ್ಷಕರೇ. ಸೊ ಒಂದು ಕಡೆಗೆ ಹೇಳ್ಬೇಕಂದ್ರೆ ಹೋದ ವಾರ ಆಗಸ್ಟ್ ಮೊದಲ ವಾರದಲ್ಲಿ 1,10,000 ರೂಪಾಯಿ ಇತ್ತು, ಆದ್ರೆ ಈಗ 1,20,000 ರೂಪಾಯಿ ಅತ್ತ ಬೆಲೆ ಬಂದಿದೆ. ನೋಡಿ, ಒಮ್ಮೆ ಬಾರಿ ಬೆಲೆ ಏರಿಕೆ ಆಗಿದೆ ಅಂದ್ರೆ ಪ್ರತಿದಿನ ಬೆಲೆ ಏರಿಕೆ ಆಗುತ್ತೆ ಅಂತ ಅಲ್ಲ. ಸೊ ಬೆಲೆಗಳು ಏರಿಕೆನೂ ಆಗ್ಬಹುದು, ಇಳಿಕೆನೂ ಆಗ್ಬಹುದು, ಚಾನ್ಸಸ್ ಎರಡೂ ಕೂಡ ಇರುತ್ತೆ. ಅಂದ್ರೆ ಒಂದು ದಿನ ಏರಿಕೆ ಆಯ್ತು ಅಂದ್ರೆ ಮತ್ತೆ ಮರುದಿನ ಬೆಲೆ ಏರಿಕೆ ಆದ್ರೂ ಕೂಡ 3ನೇ ದಿನ ಬೆಲೆಗಳು ಇಳಿಕೆ ಆಗಲೇಬೇಕು. ಯಾವಾಗ ಇಳಿಕೆ ಆಗುತ್ತೆ ಅವಾಗ ಮಾತ್ರ ನೀವು ಖರೀದಿ ಮಾಡಬೇಕು. ಏರುಗತಿಯಲ್ಲಿದ್ದಾಗ ಖರೀದಿ ಮಾಡಿದರೆ ಸ್ವಲ್ಪ ನೀವು ಜಾಸ್ತಿ ಹಣ ಕೊಟ್ಟು ಬಂಗಾರ ಖರೀದಿ ಮಾಡಿದಂತಾಗುತ್ತೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು? 1,46,000 ರೂಪಾಯಿ. ನೋಡಿ, 18 ಕ್ಯಾರೆಟ್ 1,20,000, 22 ಕ್ಯಾರೆಟ್ 1,46,000. ಇದು ಕೇವಲ ಆನ್ಲೈನ್ ಬೆಲೆ. ಇದ್ರ ಮೇಲೆ ಮತ್ತೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ, GST 3% ಎಕ್ಸ್ಟ್ರಾ ಇರುತ್ತೆ. ಸೊ ಟೋಟಲ್ ಮಾಡಿದ್ರೆ ಅದು ನಿಮ್ದು ಟೋಟಲ್ ಬಿಲ್ ಜಾಸ್ತಿನೇ ಆಗುತ್ತೆ. ಸೊ ಇದು ಒಂದು ಆನ್ಲೈನ್ ರೇಟ್ ಅಂತ ಹೇಳ್ಬೋದು. ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಸಿ ಮಾಡಿ. ಮೇಕಿಂಗ್ ಚಾರ್ಜ್ ಕೆಲವೊಂದು ಕಡೆಗೆ 8% ಇರುತ್ತೆ, ಕೆಲವು ಕಡೆಗೆ 10% ಇರುತ್ತೆ, ಕೆಲವು ಕಡೆಗೆ 15% ಇರುತ್ತೆ ಬಂಗಾರದ ಆಭರಣದ ಮೇಲೆ. ಅದು ಕೂಡ ನೀವು ಚೌಕಾಸಿ ಮಾಡಬೇಕು, ಬಾರ್ಗೇನಿಂಗ್ ಮಾಡಬೇಕು. ಮೇಕಿಂಗ್ ಚಾರ್ಜ್ ಕಡಿಮೆ ಮಾಡಿಸೋದ್ರ ಮೂಲಕ ನಿಮ್ದು ಬಿಲ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಕಡ್ಡಾಯವಾಗಿ ಹಾಲ್ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಹಾಲ್ಮಾರ್ಕ್ ಇಲ್ಲ ಅಂದ್ರೆ ನೀವು ಕೊಟ್ಟಿರೋ ಹಣಕ್ಕೂ ಕೂಡ ಯಾವುದೇ ಗ್ಯಾರಂಟಿ ಸಿಗೋದಿಲ್ಲ. ನೋಡಿ, ಹಾಲ್ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡ್ರೆ ಮರಳಿ ಮಾರಾಟ ಮಾಡುವಾಗ, ಸಾಲ ತಗೊಳ್ಳುವಾಗ ನಿಮಗೆ ತೊಂದರೆ ಆಗ್ಬಹುದು. ಸೊ ನೀವು ತಗೊಂಡಿರೋ ಬಂಗಾರದಲ್ಲಿ 18 ಕ್ಯಾರೆಟ್ ಅಂದ್ರೆ 75% ಬಂಗಾರ ಇರಬೇಕು. 22 ಕ್ಯಾರೆಟ್ ಅಂದ್ರೆ 91.6% ಅದರಲ್ಲಿ ಬಂಗಾರ ಇರಬೇಕು ಅಂತ ಇರುತ್ತೆ. ಸೊ ಹಾಲ್ಮಾರ್ಕ್ ಇತ್ತು ಅಂದ್ರೆ ಇದೆ ಅಂತ ಅರ್ಥ, ಇಲ್ಲ ಅಂದ್ರೆ ಅದರಲ್ಲಿ ಬಂಗಾರದಲ್ಲಿ ಏನೋ ನಡೆದಿದೆ ಅಂತ ಅರ್ಥ. ಸೊ ಬಂಗಾರ ಮಿಕ್ಸ್ ಮಾಡುವಾಗ ತುಂಬಾ ಕಡೆಗೆ ಈ ತರ ಆಗಿದೆ. ಸೊ ಹಾಲ್ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ, ಸೇಫ್ ಆಗಿರಿ. ಇನ್ನು ಮೂರನೇದಾಗಿ ತುಂಬಾ ಜನ GST ಬಿಲ್ ಕೂಡ ತಗೊಳ್ಳಲ್ಲ. ಬಿಲ್ ಇಲ್ಲದೆ ತಗೋಬೇಡಿ ವೀಕ್ಷಕರೇ. GST ಬಿಲ್ 3% ತೆರಿಗೆ ಕಟ್ಟಿ ನೀವು ಬಿಲ್ ತಗೊಳ್ಳಿ. ಬಿಲ್ ಇಲ್ಲದೆ ಬಂಗಾರ ತಗೊಂಡ್ರೆ ನಿಮಗೆ ಮುಂದೆ ತೊಂದರೆ ಕೂಡ ಆಗಬಹುದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು?
1,60,000 ರೂಪಾಯಿ ಗಡಿಯತ್ತ ಬಂದಿದೆ. ನೋಡಿ, 3 ತಿಂಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಬೆಲೆ ಬಂದಿದೆ. 1,60,000 ರೂಪಾಯಿ 10 ಗ್ರಾಮ್ಗೆ ಒಂದೇ ದಿನ 3,500 ರೂಪಾಯಿಯಷ್ಟು ಬೆಲೆಯಲ್ಲಿ ಏರಿಕೆ ಆಗಿದೆ. ಯಾರೆಲ್ಲ ಬಂಗಾರ ತಗೋಬೇಕು ಅಂತ ಪ್ಲಾನ್ ಮಾಡ್ತಿರ್ತೀರಾ, ಅದ್ರ ತಗೊಂಡಿರಲ್ಲ, ಅವರಿಗೆ ಇವತ್ತು ದೊಡ್ಡ ಒಂದು ಅಚ್ಚರಿ, ಒಂದು ಆಶ್ಚರ್ಯ, ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಆದ್ರೆ ತುಂಬಾ ಜನ ಬೆಲೆ ಏರಿಕೆ ಆಗ್ಲಿ ದೇವ್ರೆ ಅಂತ ಕೇಳ್ಕೊಂತ ಇದ್ರು. ಯಾಕಂದ್ರೆ ಬೇರೆ ಯಾರಿಗೂ ಒಂದು ಮನೆ ತಗೊಳ್ಳೋದಿರುತ್ತೆ, ಒಂದು ಜಾಗ ತಗೊಳ್ಳೋದಿರುತ್ತೆ, ಒಂದು ಸೈಡ್ ತಗೊಳ್ಳೋದಿರುತ್ತೆ. ಅವರು ಸ್ವಲ್ಪ ಬಂಗಾರ ಕೂಡಿಟ್ಟಿರ್ತಾರೆ. ಬಂಗಾರ ಮಾರಾಟ ಮಾಡಬೇಕು ಅಂದ್ರೆ ಬೆಲೆಗಳು ಇಳಿಕೆ ಆದ್ರೆ ನಷ್ಟವಾಗುತ್ತೆ. ಸೊ ಬೆಲೆಗಳು ಏರಿಕೆ ಆದಾಗ ಮಾರಾಟ ಮಾಡೋಣ ಅಂತ ತುಂಬಾ ಜನ ಪ್ಲಾನ್ ಕೂಡ ಮಾಡಿರ್ತಾರೆ. ಸೊ ಅಂತವರಿಗೆ ಈಗ ಒಂದು ಒಳ್ಳೆ ಸುವರ್ಣ ಅವಕಾಶ ಬರಲಿದೆ ಅಂತಾನೆ ಹೇಳ್ಬೋದು. ಸೊ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮುಂದಿನ ಬರೋ ದಿನ ಇನ್ನೂ ಏರಿಕೆ ಆಗುತ್ತಾ, ಇಳಿಕೆ ಆಗುತ್ತಾ? ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, JP Morgan ಹಾಗೂ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಬ್ಯಾಂಕಿಂಗ್ ಕಂಪನಿ ಬಂಗಾರದ ಬೆಲೆ 1,80,000 ರೂಪಾಯಿ ದಾಟಬಹುದು ಅಂತ ತನ್ನ ಭವಿಷ್ಯವಾಣಿ ನುಡಿದಿದೆ. ಹೌದು, ಈ ಒಂದು 2026 ಡಿಸೆಂಬರ್ ಅಥವಾ ಮುಂದಿನ ವರ್ಷದ ಒಳಗೆ ಬಂಗಾರದ ಬೆಲೆ 1,80,000 ರೂಪಾಯಿ ದಾಟಲಿದೆ ಅಂತ ಒಂದು ಭವಿಷ್ಯವಾಣಿ ಹೇಳಲಾಗಿದೆ. ಆದ್ರೆ ಇನ್ನೊಂದು ಕಡೆಗೆ ನರೇಂದ್ರ ಮೋದಿಜಿಯವರು 1 ವರ್ಷಗಳ ಕಾಲ ಚಿನ್ನಾಭರಣದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಜನರಿಗೆ ಒಂದು ಮನವಿ ಕೂಡ ಮಾಡಿರುವಂತದ್ದು. ಇನ್ನು ನಮ್ಮ ಕೇಂದ್ರ ಸರ್ಕಾರ ಆಮದು ಸುಂಕು 6% ಇದ್ದದನ್ನ 15% ಮಾಡಿದ್ದಾರೆ. ಅದು ಕೂಡ ಬೆಲೆ ಏರಿಕೆಗೆ ಕಾರಣವಾಗಿದೆ, ಅದು ಕೂಡ ಪ್ರಮುಖವಾಗಿದೆ. ಆದ್ರೆ ಮುಂದಿನ ವರ್ಷ ಇದು ಮತ್ತೆ ಇಳಿಕೆ ಕೂಡ ಮಾಡಬಹುದು. ಒಂದು ವೇಳೆ ಆಮದು ಸುಂಕ ಮತ್ತೆ 6%ಗೆ ಇಳಿಕೆ ಮಾಡಿದ್ರೆ 9% ಕಡಿಮೆ ಆಗುತ್ತೆ. ಸೊ ಮತ್ತೆ ಬೆಲೆ ಲಕ್ಷಕ್ಕೆ 9,000 ಇಳಿಕೆ ಆಗುತ್ತೆ. ಆದ್ರೆ ಕೇಂದ್ರ ಸರ್ಕಾರ ಇಳಿಕೆ ಮಾಡಿದ ಮೇಲೆ ಇದೆಲ್ಲ ಆಗುತ್ತೆ. ಸೊ ಇದು ಒಂದು ಶಾಕಿಂಗ್ ಸುದ್ದಿನೇ ಹೌದು. ಯಾಕಂದ್ರೆ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಭಾರಿ ಒಂದು ಏರಿಕೆ ಆಗಿದೆ. ದೊಡ್ಡ ನಾಗಾ ಲೋಟ, ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ.